ಅನ್ನೋ ರೀತಿಯಲ್ಲಿ ನಾನು ಈಗಾಗಲೇ ತಿಳಿಸಿದ ರೀತಿ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡ್ತಿರೋ ರೀತಿ ನಮಗೆ ಈ ಮಟ್ಟಕ್ಕಾಗಿದೆ. ನಾನು ಈ ಹಿಂದೆ ತಿಳಿಸಿದ ರೀತಿಯಲ್ಲಿ ಪ್ಲಾಸ್ಟಿಕ್ ಇನೋವೇಷನ್ನು ಒಂದು ಒಳ್ಳೆಯ ಸದುದ್ದೇಶದಿಂದನೇ ಕೂಡ ಆಗಿದ್ದು. ಆದರೆ ಇವತ್ತು ನಾವು ಬಳಸ್ತಿರೋ ಪ್ರಮಾಣ ಯಾವ ಮಟ್ಟಕ್ಕಾಗಿದೆ ಅಂದರೆ ಅದು ನಮ್ಮನ್ನೇ ಕೊಲ್ಲುವ ಮಟ್ಟಿಗೆ ಪ್ಲಾಸ್ಟಿಕ್ಕು ಇವತ್ತು ಬಂದು ನಿಂತಿದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದೇ, ನಮಗೆ ಅರಿವಿಲ್ದೇ ನಾವು ಇವತ್ತು ದಿನನಿತ್ಯವಾಗಿ ಉಪಯೋಗಿಸ್ತಕ್ಕಿಂತ ವಸ್ತುಗಳು ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಸರಾಸರಿ ಕನಿಷ್ಠ ಅರ್ಧ ಕೆಜಿಯಷ್ಟು ಪ್ಲಾಸ್ಟಿಕ್ಕನ್ನು ತನ್ನ ದೇಹದ ಒಳಗಡೆ ಸೇರಿಸ್ಕೊತಾ ಇದ್ದಾನೆ. ಅಂದರೆ ಅವನು ತಿಂತಾ ಇದ್ದಾನೆ. ಇದನ್ನು ನಂಬಲಿಕ್ಕಾದ್ರೂ ಎಷ್ಟು ಕಷ್ಟ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಒಂದು ಜೀವಿತಾವಧಿನಲ್ಲಿ ಕನಿಷ್ಠ ಅರ್ಧ ಕೆಜಿಯಷ್ಟು ಪ್ಲಾಸ್ಟಿಕ್ಕನ್ನು ಅವನು ತಿಂತಿದ್ದಾನೆ ಅಂದರೆ ಇವತ್ತು ಪ್ಲಾಸ್ಟಿಕ್ಕಿನ ಬಳಕೆಯ ಪ್ರಮಾಣ ನಾವು ಯಾವ ಮಟ್ಟಿಗೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ಏಕೆಂದರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಟೂತ್ ಪೇಸ್ಟಿಂದ ಹಿಡಿದು ಸಂಜೆ ಮಲಗೋ ಬ್ಲ್ಯಾಂಕೆಟು ಬೆಡ್ಶೀಟ್ವರೆಗೂ ಕೂಡ ಇವತ್ತು ಪ್ಲಾಸ್ಟಿಕ್ ಮಯ ಆಗೋಗಿದೆ. ಇವತ್ತು ಊಟ ಮಾಡುವ ಪ್ಲೇಟು, ನೀರು ಕುಡಿಯುವ ಬಾಟಲ್ಸಿಂದ ಹಿಡಿದು ಪ್ರತಿಯೊಂದನ್ನು ಇಂಥ ಸೆಕ್ಟರ್ ಇಂಡಸ್ಟ್ರಿಯಲ್ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಕೃಷಿ ಇರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಫುಡ್ ಗ್ರೇನ್ಸ್ ಪ್ಯಾಕಿಂಗ್ ಇರ್ಬೋದು, ಮಕ್ಕಳ ಆಟಿಕೆಗಳು ಇರ್ಬೋದು, ಎಲ್ಲ ವಸ್ತುಗಳನ್ನು ಕೂಡ ಇವತ್ತು ಪ್ಲಾಸ್ಟಿಕ್ ಮಯ ಆಗಿದೆ. ಪ್ಲಾಸ್ಟಿಕ್ನಿಂದ ನಮಗೆ ಎಷ್ಟು ಅನಾಹುತ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಮನುಷ್ಯ ಸಾಕಷ್ಟು ಕೂಡ ಆರೋಗ್ಯ ಮೇಲೆ ದುಷ್ಪರಿಣಾಮಗಳಿದೆ. ಇದು ಮ್ಯಾಕ್ಸಿಮಮ್ ಸೈಡ್ ಎಫೆಕ್ಟ್ಸು ಮತ್ತು ಡೈರೆಕ್ಟ್ ಎಫೆಕ್ಟ್ಸ್ ಆಗ್ತಿರೋದು ಈ ಪ್ಲಾಸ್ಟಿಕ್ಕಿಂದನೇ ಅಂತ ಹೇಳಿದ್ರು. ಮೇಜರಾಗಿ ಪ್ಲಾಸ್ಟಿಕ್ಕಿಂದನೇ ಆಗ್ತಾ ಇದೆ.